ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ತಿಂಗಳುಗಳೇ ಆಗೋಗಿದೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಓನ್ಲಿ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೀನಿ. ಯಾವುದೇ ರೀತಿಯಾದಂತಹ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ. ಇದು ಕೂಡ ಲಾಂಗ್ ವೀಡಿಯೋಸ್ ಅಲ್ಲ. ನಾನು ಟೆಂಪಲ್ ವಿಸಿಟ್ ಮಾಡಿದ್ದೆ, ಅಂದರೆ ಒಂದು ಟೆಂಪಲ್ ಟ್ರಿಪ್ ಥರ ಹೋಗಿದ್ವಿ. ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಿದ್ದೀನಿ. ನನಗೂ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅಂತ ಕೊಲೇಜ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ನಾವು ಭಾನುವಾರ, ಸೋಮವಾರ, ಮಂಗಳವಾರ 3 ದಿನದ ಟೆಂಪಲ್ ಟ್ರಿಪ್ ಆಗಿರುತ್ತೆ. ಎಲ್ಲೆಲ್ಲಿ ಹೋಗಿದ್ವಿ ಅಂತ ಚಿಕ್ಕದಾಗಿ ವಿವರಣೆ ಮಾಡಿಬಿಡ್ತೀನಿ. ಇದು ಭಾನುವಾರ ಸಾಯಂಕಾಲ ನಾವು 5 ಗಂಟೆಗೆ ಹೊರಟಿದ್ದು. ಮೊದಲು ಹೋಗಿದ್ದು ಆದಿಚುಂಚನಗಿರಿ ಕ್ಷೇತ್ರ. ಇದು ನಮ್ಮ ಕುಲದೈವ ಕಾಲಭೈರವೇಶ್ವರ ಸ್ವಾಮಿ. ಮುಗಿಸ್ಕೊಂಡು ನೈಟು ಧರ್ಮಸ್ಥಳದಲ್ಲಿ ಹಾಲ್ಟ್ ಆಗಿ ಮಾರ್ನಿಂಗ್ ಎದ್ದು ನಮ್ಮ ಪಾಪುವಿಗೆ ಮುಡಿ ಇತ್ತು, ನಾನು ಹರಕೆ ಹೊತ್ಕೊಂಡಿದ್ದೆ. ಮುಡಿ ಅಂದರೆ ಧರ್ಮಸ್ಥಳದಲ್ಲಿ ಮುಡಿಯೆಲ್ಲ ತಗ್ಸಿ ಅದಾದಮೇಲೆ ನಾವು ಧರ್ಮಸ್ಥಳಕ್ಕೆ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋದ್ವಿ. ಈಗ ಮುಂಚಿನ ಥರ ಎಲ್ಲ ದರ್ಶನ, ಈಗೆಲ್ಲ ತಿರುಪತಿಯಲ್ಲಿ ಹೇಗೆ ರೂಮಲ್ಲಿ ಕೂಡಾಕ್ಬಿಡ್ತಿದ್ರಲ್ಲ ಹಾಗೆ ಲಾಕ್ ಮಾಡಿ ಇರ್ತಾರೆ. ಬಟ್ ಫೆಸಿಲಿಟೀಸ್ ಮಾತ್ರ ತುಂಬ ಚೆನ್ನಾಗಿದೆ. ಹೈಜೀನ್ ಇರ್ಬೋದು, ಮತ್ತು ಟಿಫನ್ ಪ್ರೊವೈಡ್ ಮಾಡೋದಿರ್ಬೋದು, ತುಂಬಾ ಚೆನ್ನಾಗಿದೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ದರ್ಶನದ್ದೇನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಡೈರೆಕ್ಟ್ ಊಟಕ್ಕೆ ಬಂದ್ವಿ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಧರ್ಮಸ್ಥಳದ ಅನ್ನಕ್ಷೇತ್ರದ ಬಗ್ಗೆ ಎರಡು ಮಾತೇ ಇಲ್ಲ. ಊಟ ಮುಗಿಸ್ಕೊಂಡು ನನ್ನ ಮಗ ತುಂಬ ಆಟ ಮಾಡ್ತಿದ್ದ. ಆಗಲೇ ಕೆಮ್ಮು ಬರ್ತಾಯಿತ್ತು. ಆದರೂ ಕೂಡ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ದರ್ಶನ ಎಲ್ಲ ತುಂಬ ಚೆನ್ನಾಗೇ ಆಯಿತು. ಆಚೆ ಬರೋಷ್ಟೊತ್ತಿಗೆ 11:45 ಆಗಿತ್ತು ಅಷ್ಟೇ. ನಾವು ಹಾಗೆ ನೇತ್ರಾವತಿ ತೀರದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ವಿ. ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ರೂಮ್ಗೆ ಎಂಟರ್ ಆಗಿ ಒಂದು 2-2.5 ಅವರ್ ರೆಸ್ಟ್ ಮಾಡಿಕೊಂಡು 2:30ಗೆ ಮತ್ತೆ ದೇವಸ್ಥಾನನ ಬಿಟ್ವಿ. ಇಲ್ಲಿ ಇನ್ನೊಂದಪ್ಪ ಏನು ವ್ಯತ್ಯಾಸ ಅನಿಸಿದ್ದು ನನಗೆ ಅಂದರೆ ವೆದರ್ ತುಂಬಾ ಕೋಲ್ಡ್ ಇದೆ ಬೆಂಗಳೂರಲ್ಲಿ. ಬಟ್ ಇಲ್ಲಿ ಆರಾಮಾಗಿದೆ. ನಾರ್ಮಲ್ ಟೆಂಪ್ರೇಚರ್ ಏನಿದೆ ಹಾಗೆ ಇದೆ. ತುಂಬ ಬಿಸಿಲು ಅನ್ನೋದು ಇಲ್ಲ, ತುಂಬ ಚಳಿ ಅನ್ನೋಂಗೂ ಇಲ್ಲ. ಅಲ್ಲಿ ರೆಸ್ಟ್ ಎಲ್ಲ ಮಾಡಿ ನೆಕ್ಸ್ಟ್ ನಾವು ಬಂದಿದೆ ಉಜಿರೆ ಸೂರ್ಯ ಸದಾಶಿವ ರುದ್ರಾಯ ದೇವಸ್ಥಾನಕ್ಕೆ. ನೀವು ಇಲ್ಲಿ ನೋಡ್ತಿರ್ಬೋದು, ಮಣ್ಣಿನ ಬನ ಅಂತಿದೆ, ಅರಕೆ ಬನ. ಇಲ್ಲಿ ಹೋಗಿ ತಮಗೆ ಏನು ಬೇಡಿಕೆ ಇರುತ್ತೋ ಅದನ್ನು ನೀವು ಬೇಡಿಕೊಂಡು ಮಣ್ಣಿನ ಗೊಂಬೆ ಹಾಕಿ ಬರ್ತೀವಿ ಅಂದರೆ ಆಗುತ್ತೆ. ಅಲ್ಲೂ ಕೂಡ ನಂದೊಂದು ಅರಕೆ ಇತ್ತು. ಅಲ್ಲಿ ಕೂಡ ಅರಕೆನ ಕೊಟ್ಟು ಮತ್ತು ನಾವು ಉಜಿರೆಯಿಂದ ಎಲ್ಲಿ ಹೋಗಬೇಕು ಅಂತ ಸ್ವಲ್ಪ ನಿಂತು ಪ್ಲ್ಯಾನ್ ಮಾಡಿಕೊಂಡು ನಾವು ದೇವಸ್ಥಾನಗಳಲ್ಲೆಲ್ಲ ತುಂಬ ಸಮಯ ಕಳೆದ್ವಿ. ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಯಾಕಂದರೆ ಬಂದಿದ್ದ ಕಡೆ ಬಂದು ಹಾಗೆ ಪಾಸ್ ಆಗಲಿಲ್ಲ. ಸುಮಾರು ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ನಾವು ಮಂಗಳೂರು ಅಜ್ಜನ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಅಜ್ಜನ ಟೆಂಪಲ್ ಇನ್ನೇನು 2 ನಿಮಿಷ ನಮ್ಗೆ ನಿಜ ಕ್ಲೋಸ್ ಆಗಿಬಿಡ್ತಾಯಿತ್ತು. ಅಷ್ಟೊತ್ತಿಗೆ ನಮಗೆ ಅಜ್ಜನ ದರ್ಶನ ಆಯಿತು. ಮತ್ತು ಇನ್ನೊಂದು ನೀವು ನಾರ್ಮಲ್ ಫೇಮಸ್ ನೋಡಿರ್ಬೋದು, ಅಲ್ಲೂ ಹೋಗಿ ಪಂಜುರ್ಲಿ, ಗುಳಿಗ, ಬರ್ಮೆ ಅದನ್ನೆಲ್ಲ ನೋಡಿಕೊಂಡು ಕಟೀಲಿಗೆ ಬಂದ್ವಿ. ಕಟೀಲುದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ದರ್ಶನ ಮಾಡಿಕೊಂಡು ಅಲ್ಲೇ ಊಟ ಪ್ರಸಾದ ಕೂಡ ಮಾಡಿಕೊಂಡು ಅಲ್ಲಿ ಅವಲಕ್ಕಿ ಮತ್ತು ಸಾಂಬಾರು ಹಾಕಿದ್ರು. ಇದು ಏನು ವಿಶೇಷತೆ ಅಂದರೆ ನದಿಯ ಮೇಲೆ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು. ನೋಡಿದ್ದಕ್ಕೆ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಆರಾಮಾಗಿ ಪೀಸ್ಫುಲ್ಲಾಗಿ ದರ್ಶನ ಮಾಡಿಕೊಂಡು ಮಕ್ಕಳಿಗೆಲ್ಲ ತೋರಿಸ್ತಾ ಆನೆ ಕೂಡ ಇತ್ತು. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲೇ ಕಟೀಲುದಲ್ಲಿ ಉಳ್ಕೊಂಡ್ವಿ ನಾವು. ಇದು ಮಂಗಳವಾರ ಬೆಳಗಿನ ವಿಡಿಯೋ. ಕಟೀಲದಲ್ಲೇ ರೂಮ್ ಮಾಡಿರೋದ್ರಿಂದ ಬೆಳಗ್ಗೆ ತುಂಬ ಚೆನ್ನಾಗಿತ್ತು. ನಾವು ಲೇಟಾಗಿ ರೆಸ್ಟ್ ಮಾಡಿಕೊಂಡೆ ಎದ್ವಿ. ಮತ್ತೊಂದು ಸರಿ ಕಟೀಲು ಇದ್ದಿದ್ದರಿಂದ ದರ್ಶನ ಮಾಡ್ಕೊಳ್ಳೋಣ ಅಂತ ಮತ್ತೆ ತಾಯಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಸ್ನಾನ ಎಲ್ಲ ಮಾಡಿಕೊಂಡು ರೂಮಲ್ಲೇ ಫ್ರೆಶ್ ಅಪ್ ಆಗಿ ಬ್ಯಾಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತು ದೇವ್ರ ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಆಯಿತು. ನಾವೇ ಊಟ ಮಾಡಲಿಕ್ಕೆ ಹೋಗಲಿಲ್ಲ. ಹಾಗೆ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡು ಅಲ್ಲಿಂದ ಸುತ್ತ 1-2-3 ಫೋಟೋಸ್ಗಳನ್ನೆಲ್ಲ ತೊಗೊಂಡು ಅಲ್ಲಿಂದ ನೇಚರೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ. ನೈಟ್ ಇದ್ದಿದ್ದಕ್ಕಿಂತ ಬೆಳಗಿನ ವ್ಯೂ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಆನೆ ನಾವು ಹೋದಾಗ ಇರಲಿಲ್ಲ, ನೈಟ್ ಇತ್ತು. ದೇವ್ರ ದರ್ಶನ ಎಲ್ಲ ಮಾತ್ರ ತುಂಬಾ ಚೆನ್ನಾಗಾಯಿತು. ಕಟೀಲುದಲ್ಲಿ ಜಾಸ್ತಿ ಜನ ಇರಲಿಲ್ಲ. ಧರ್ಮಸ್ಥಳದಲ್ಲಿ ತುಂಬಾ ಜನ ಇದ್ದರು. ಸೋಮವಾರ ಆಗಿದ್ದ ಕಾರಣ ನಾವು ಒಂದು 10 ಗಂಟೆಗೆ ಕಟೀಲು ಬಿಟ್ವಿ. ಆನೆ ನಡ್ಕೊಂಡು ಬರ್ತಾಯಿತ್ತು. ಅಷ್ಟೊತ್ತಿಗೆ ಸಿಕ್ಕಿದ್ದು ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಗುಂಡ್ಯ ಕಡೆ, ಕುಕ್ಕೆ ಸುಬ್ರಹ್ಮಣ್ಯದ ಕಡೆ ಹೊರಟ್ವಿ.
ಲಾಸ್ಟ್ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಎಲ್ಲೂ ಹೋಗೋ ಆಗಿಲ್ವಲ್ಲ. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲೂ ಕುಮಾರಧಾರ ನದಿಯಲ್ಲಿ ಸುಮಾರು 1-1.5 ಅವರ್ ವಾಟ್ರಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಅನ್ನಪ್ರಸಾದ ಎಲ್ಲ ಊಟ ಮಾಡಿಕೊಂಡು 3:30ಗೆ ದರ್ಶನ ಇತ್ತು. 3:30ಗೆ ಆರಾಮಾಗಿ ದರ್ಶನ ಮಾಡಿ ಕೈ ಮುಗಿದು ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನೆಕ್ಸ್ಟು ನಾವು ಮನೆ ಕಡೆ ತೆರಳಿದ್ವಿ. ಮನೆಗೆ ಬಂದಾಗ ಮಂಗಳವಾರ ನೈಟ್ ಒಂದು 9 ಗಂಟೆ 10 ಗಂಟೆ ಆಗಿತ್ತು. ತುಂಬಾ ಚೆನ್ನಾಗಿತ್ತು ಟ್ರಾವೆಲಿಂಗು. 3 ದಿನ ನಮ್ಗೆ ಹೇಗೆ ಹೋಯಿತು ಅಂತ ಗೊತ್ತಾಗಲಿಲ್ಲ. ವರ್ಷಕ್ಕೊಮ್ಮೆ ಆದರೂ ಈ ಥರ ದೇವ್ರ ದರ್ಶನ ಮಾಡಿದ್ರೆ ಏನೋ ಮನಸ್ಸಿಗೆ ಖುಷಿ. ನಾವು 3 ವರ್ಷ ಆಗೋಗಿತ್ತು ಬಂದು. ಇವತ್ತು ಬಂದು ತುಂಬ ಖುಷಿ ಆಯಿತು.